ಆತ್ಮೀಯ ಬಂಧುಗಳೇ, ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ, ನೀವೆಲ್ಲರೂ ಕೂಡ ಕೇಳಿರ್ಬೋದು, ಇತ್ತೀಚೆಗೆ ಅಷ್ಟೇ ಸಖತ್ತು ವೈರಲ್ ಆಗ್ತಾ ಇರ್ತಕ್ಕಂಥ ಸುದ್ದಿ ಅಂತಂದರೆ ಅದಂತೂ KD ಸಿನಿಮಾದ ಒಬ್ಬ ಒಂದು ಡ್ಯಾನ್ಸರ್ನ ಕತೆ. ನೋಡಿ, ಡ್ಯಾನ್ಸರ್ ಅಂತಕ್ಕಂಥವ್ರು, ಅವ್ರ ಹೆಸರು ಬಂದು ಮೂಲತಃ ನೋರಾ ಫತೇಹಿ ಅಂತ ಇವ್ರ ಹೆಸರು. ಬಟ್ ಇವರು ಒಂದು ಜನನ ಆಗಿರ್ತಕ್ಕಂಥದ್ದು 1992ರಲ್ಲಿ. ಕೆನಡಾದ ಮೂಲತಃ ನಟಿ ಇವರು. ಕೆನಡಾ ದೇಶದವರು, ಅಮೆರಿಕದ ಕೆನಡಾ ಅಂತ ನಾವೇನು ಕರಿತೀವಿ, ಮೂಲತಃ ಬಂದು ಅಲ್ಲಿನ ದೇಶದವರು. ಅಲ್ಲಿಗೆ ಬಂದು ನಂತರ ಬಾಲಿವುಡ್ಗೆ ಎಂಟ್ರಿ ಕೊಟ್ಟು ಸ್ಯಾಂಡಲ್ವುಡ್ಗೆ ಹೇಗೆ ಎಂಟ್ರಿ ಕೊಡ್ತಾರೆ ಅನ್ನೋದನ್ನ ನೆಕ್ಸ್ಟ್ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರುತ್ತೆ. ಮತ್ತು ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಕೂಡ ಮಾಡಿ ಸ್ನೇಹಿತರೆ. ನೋಡಿ, ಕೆನಡಾದ ನಟಿ, ರೂಪದರ್ಶಿ, ನರ್ತಕಿ, ಗಾಯಕಿ ಮತ್ತು ನಿರ್ಮಾಪಕಿ ಕೂಡ ಆಗಿದೆ ಇವರು. ಭಾರತೀಯ ಚಲನಚಿತ್ರೋದ್ಯಮದಲ್ಲಿ ಕಾಲಿಟ್ಟಿದ್ದು ಹೇಗೆ ನೋಡಿ, ತನ್ನ ಒಂದು ಕೆಲಸಕ್ಕೆ ಹೆಸರುವಾಸಿ ಯಾವ ರೀತಿ ಆಗ್ತಾರೆ ಅಂತಂದರೆ, ಅವರು ಮೂಲತಃ ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಚಿತ್ರಗಳಲ್ಲಿ ಮೂಲತಃ ಮೊದಲು ಕಾಣಿಸ್ಕೊಳ್ತಕ್ಕಂಥದ್ದೇ ಹಿಂದಿಲಿ. ನೋಡಿ, ಹಾಲಿವುಡ್ ಅಂತ ನಾವೇನು ಕರಿತೀವಿ, ಹಿಂದಿ ಸಿನಿಮಾಗಳಲ್ಲಿ, ತೆಲುಗು, ತಮಿಳು ಚಿತ್ರಗಳಲ್ಲಿ, ಮಲಯಾಳಂ ಚಿತ್ರಗಳಿಗೆ ಕಾಣಿಸ್ಕೊಂಡು ನಂತರ ಪ್ರೇಮ್ ಸರ್ಗ್ ಕೂಡ ಕಾಂಟ್ಯಾಕ್ಟ್ ಆಗಿ ಅವರು ಹಿಂದಿ ಚಲನಚಿತ್ರಕ್ಕೆ ರೋರ್ ಟೈಗರ್ಸ್ ಆಫ್ ದಿ ಸುಂದರ್ಬನ್ಸ್ ಅಂತ ಕೂಡ ಒಂದು ಸಿನಿಮಾದಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾರೆ. ಅವರು ಟೆಂಪರ್ ಮತ್ತು ಬಾಹುಬಲಿ ಅಂತಕ್ಕಂಥ ಸಿನಿಮಾ ಕೂಡ ಎಂಟ್ರಿ ಕೊಡ್ತಾರೆ. ಕಿಕ್ 2 ನಂತಹ ಒಂದು ಸಿನಿಮಾದಲ್ಲಿ ಕೂಡ ತುಂಬ ಐಟಮ್ ಸಾಂಗ್ ಹಾಡುಗಳಿಗಾಗಿ ತುಂಬ ಎಂಟ್ರಿಯನ್ನು ಕೊಟ್ಟು ತೆಲುಗು ಚಲನಚಿತ್ರಗಳಲ್ಲಿ ಜನಪ್ರಿಯತೆಯನ್ನು ಗಳಿಸ್ತಾರೆ. ನಂತರ 2 ಮಲಯಾಳಂ ಚಿತ್ರಗಳಾದ ಡಬಲ್ ಬ್ಯಾರಲ್ ಮತ್ತು ಕಾಯಂ ಕುಲಂ ಕೊಚುನ್ನಿಹಲ್ಲಿ ಅಂತ ಒಂದು ಚಿತ್ರಗಳಲ್ಲೂ ಕೂಡ ತುಂಬ ಫೇಮಸ್ ಆಗ್ತಾರೆ. ನಂತರ ಇವರು ನಮ್ಮ ಸ್ಯಾಂಡಲ್ವುಡ್ಗೆ ನೋಡಿ 2015ರಲ್ಲಿ ರಿಯಾಲಿಟಿ ಶೋ ಮೂಲಕ ಬಿಗ್ ಬಾಸ್ 9ರಲ್ಲಿ ಕೂಡ ತುಂಬ ಫೇಮಸ್ ಆಗ್ತಾರೆ. ನಂತರ ಬಿಗ್ ಬಾಸ್ 9ನಲ್ಲಿ ಕೂಡ ಫೇಮಸ್ ಆಗಿ ಫತೇಹಿ ಸ್ಪರ್ಧಿಯಾಗಿ ಕೂಡ ಭಾಗವಹಿಸ್ತಾರೆ. 84ನೇ ದಿನ ತುಂಬ ಕಷ್ಟದಿಂದ ಜೀವನ ನಡೆಸ್ಕೊಂಡು ಬರ್ತಾರೆ. 84ನೇ ದಿನ ಹೊರ ಹಾಕಲ್ಪಡ್ತಾರಂತೆ, ತುಂಬ ದುಃಖದಿಂದ ಹೊರಗಡೆ ಬರ್ತಾರಂತೆ ಬಿಗ್ ಬಾಸಿಂದ. 2016ರಲ್ಲಿ ಅವರು ರಿಯಾಲಿಟಿ ಶೋ, ಟೆಲಿವಿಷನ್ ಡ್ಯಾನ್ಸ್ ಶೋ ಝಲಕ್ ದಿಕ್ಲಾ ಜಾಲಿ ಭಾಗವಹಿಸ್ತಾರಂತೆ. ಅವರು ಬಾಲಿವುಡ್ ಚಲನಚಿತ್ರ ಸತ್ಯಮೇವ ಜಯತೆಯಲ್ಲಿ ಕಾಣಿಸ್ಕೊಳ್ತಾರಂತೆ. ಅಲ್ಲಿ ಅವರು ದಿಲ್ಭರ್ ಹಾಡಿನ ಮರುಸೃಷ್ಟಿ ಆವೃತ್ತಿಯಲ್ಲಿ ಕಾಣಿಸ್ಕೊಳ್ತಾರೆ. ಮತ್ತು ಹಾಡು ಬಿಡುಗಡೆಯಾದ ಮೊದಲ 24 ಗಂಟೆಯಲ್ಲಿ ಯೂಟ್ಯೂಬ್ನಲ್ಲಿ 20 ಮಿಲಿಯನ್ ವೀಕ್ಷಣೆಗಳನ್ನು ದಾಟುತ್ತಂತೆ. ನೋಡಿ, 20 ಮಿಲಿಯನ್ ಅಂದರೆ 20 ಲಕ್ಷ ವೀಕ್ಷಣೆಯನ್ನು ನೋಡುತ್ತಂತೆ. ಇದು ಮೊದಲ ಹಿಂದಿ ಹಾಡಾಗಿದೆ. ಭಾರತದಲ್ಲಿ ಅಂತಹ ಸಂಖ್ಯೆಗಳನ್ನು ಸಾಧಿಸಿ ಅವರು ದಿಲ್ಬರ್ ಹಾಡಿನ ಅರೇಬಿಕ್ ವೃತ್ತಿಯನ್ನು ತುಂಬ ಬಿಡುಗಡೆ ಮಾಡಲು ಮೊರೋಕನ್ ಹಿಪ್ ಹಾಪ್ ಅಂತ ಒಂದು ಗುಂಪಿನೊಂದಿಗೆ ಕೂಡ ಸಹಕಾರ ಮಾಡ್ತಾರಂತೆ. ನಂತರ ಇವರು ಅಂತಾರಾಷ್ಟ್ರೀಯ ಇಂಗ್ಲೀಷ್ ಚೊಚ್ಚಲ ಹಾಡುಗಳನ್ನು ತುಂಬ ಬಿಡುಗಡೆ ಮಾಡಲು ಕೂಡ ತಾಂಜೇನಿಯಾದ ಒಂದು ಸಂಗೀತ ರಚನೆಕಾರ ರೇವಾನಿ ಅವರೊಂದಿಗೆ ಕೂಡ ತುಂಬ ಸಹಕಾರ ನಡೆಸ್ಕೊಂಡು ಹೋಗ್ತಾರೆ. ತುಂಬ ಫ್ರೆಂಡ್ಶಿಪ್ ಇರ್ತಾರೆ ಅವ್ರ ನಡುವೆ ಎಲ್ಲ, ತುಂಬ ಫ್ರೆಂಡ್ಶಿಪ್ ಮಾಡಿಕೊಂಡು ನಂತರ ನಮ್ಮ KD ಚಲನಚಿತ್ರಕ್ಕೆ ಎಂಟ್ರಿ ಕೊಡ್ತಾರೆ. ನೋಡಿ, ನಮ್ಮ KD ಚಲನಚಿತ್ರಕ್ಕೆ ಯಾವಾಗ ಎಂಟ್ರಿ ಕೊಟ್ಟರು ಅಂತಂದರೆ ಈಗ 2025ಅಲ್ಲಿ ಎಂಟ್ರಿ ಕೊಡ್ತಾರೆ. 25 ಈಗ 26 ನಡೀತಾ ಇದೆ. 25ಅಲ್ಲಿ ಎಂಟ್ರಿ ಕೊಟ್ಟು KD ಶೂಟಿಂಗ್ ಈಗಾಗಲೇ ನೋಡಿ 3-4 ವರ್ಷ ಆಗ್ತಾ ಬರ್ತಾ ಇದೆ KD ಶೂಟಿಂಗ್ ಆಗಿ. ಇಲ್ಲಿಗೆ ಎಂಟ್ರಿ ಕೊಟ್ಟು KD ಸಿನಿಮಾದಲ್ಲೂ ಕೂಡ ಪ್ರೇಮ್ ಅವರು ಕೂಡ ಕಾಣಿಸ್ಕೊತಾರೆ. ಇಲ್ಲಿ ಪ್ರೇಮ್ ಅವರ ಜೊತೆ ಒಂದು ಏನು ಕಮ್ಯುನಿಕೇಟ್ ಅಂದರೆ, ನೀವನ್ನೇನು ಅಂದ್ಕೊಂಡಿರ್ಬೋದು, ನಮ್ಮ ಕನ್ನಡ ಲ್ಯಾಂಗ್ವೇಜ್ ಅಂತ ಅವ್ರಿಗೆ ಬರಲ್ಲ, ಇಂಗ್ಲೀಷ್ ಲ್ಯಾಂಗ್ವೇಜ್ ಬರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನಾವು ಡ್ಯಾನ್ಸ್ ಯಾವ ರೀತಿ ಹೇಳ್ಕೊಡ್ತೀವಿ, ಅವ್ರು ಯಾವ ರೀತಿ ಮಾಡಬೇಕು ಅದನ್ನು ನೋಡಿ. ಅವ್ರಿಗೂ ಕೂಡ ಅದಲ್ಲದೆ ತೊಗೊಂಡಂಥ ಒಂದು ಎಷ್ಟು ಬಜೆಟ್ ಅಂದರೆ, ಇವ್ರಿಗೆ ತೊಗೊಂಡಂಥ ಒಂದು ಪೇಮೆಂಟ್ ಅಂತ ನಾವೇನು ಕರಿತೀವಿ, ಬಜೆಟ್ ಅಲ್ಲ ಸಾರಿ ಪೇಮೆಂಟ್ ಅಂತ ಏನು ಕರಿತೀವಿ, ಡೈರೆಕ್ಟರ್ ಪ್ರೇಮ್ ಸರ್ ಕೂಡ ಹೇಳ್ಕೊಂಡಿದ್ದಾರೆ. ಸ್ವತಃ 40 ಕೋಟಿಯನ್ನು ಪಡ್ಕೊಂಡಿದ್ದಾರೆ ಪೇಮೆಂಟನ್ನು ಸ್ವತಃ. ನೋಡಿ, ಕೆನಡಾದ ಮೂಲತಃ ನಟಿ ಇವರು. ಎಲ್ಲಿಂದ ಬರ್ತಾರೆ ಅಂತಂದರೆ, ಬಾಲಿವುಡ್ ಹಾಲಿವುಡ್ಗೆಲ್ಲ ಬಂದು ಹಿಂದಿ, ಮಲಯಾಳಂ, ತೆಲುಗು ಸಿನಿಮಾಗಳೆಲ್ಲ ನಟಿಸಿ ನಂತರ ಕನ್ನಡಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ನೋಡಿ, ಈಗ ಕನ್ನಡದಲ್ಲೂ ತುಂಬ ಹಿಟ್ ಕೊಡಬೇಕು ಸಾಂಗನ್ನು ಅಂತ ಅಂದ್ಕೊಂಡು ಬಂದಿರ್ತಕ್ಕಂಥವ್ರು. ಬಟ್ ಈಗ ಇವ್ರಿಗೀಗ ಒಂದು ವಿವಾದ ಒಳಗಾಗ್ತಾ ಇದೆ. ಯಾಕೆಂತಂದರೆ ನೋಡಿ, ನಮ್ಮ ಕನ್ನಡದಲ್ಲಿ ಯಾರ್ಯಾರು ಕೆಲವೊಂದಷ್ಟು ಜನಗಳಿಗೆ ಎಷ್ಟೋ ಜನಗಳಿಗೆ ಈ ಸಾಂಗ್ ಇಷ್ಟ ಆಗಿದೆ, ಎಷ್ಟೋ ಜನಗಳಿಗೆ ಈ ಸಾಂಗು ಇಷ್ಟ ಆಗ್ತಾ ಇಲ್ಲ. ಯಾಕೆ ಅಂತಕ್ಕಂಥದ್ದು ನಿಮ್ಮೆಲ್ಲರೂ ಕೂಡ ಗೊತ್ತೇ ಇದೆ. ನೋಡಿ, ಸರ್ಸೆ ನಿನ್ನ ಸರ್ಗ ಸರ್ಸೆ, ಮತ್ತು ಈ ಸರ್ಗನ್ನು ಸರಿಸಬೇಕಾ, ಒಂದು ಹೆಣ್ಣು ಮಗಳಾದಂಥವಳು ಯಾವ ರೀತಿ ಇರಬೇಕು ನಮ್ಮ ಕರ್ನಾಟಕದಲ್ಲಿ, ಮತ್ತು ಈ ಲಿರಿಕ್ಸ್ ಬರೀತಕ್ಕಂಥದ್ದು ಇದು ಪ್ರೇಮ್ ಅವರೇ, ನೀವು ಇದೆಲ್ಲ ನಿಮಗೆ ಬೇಕಿತ್ತಾ ಅಂತ ಕೂಡ ಎಷ್ಟೋ ಜನ ಗಲಾಟೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಏನಂತಂದರೆ ನೋಡಿ, ಈ ಗಲಾಟೆ ಅಂತಕ್ಕಂಥದ್ದು ಒಂದು, ನಾವು ಒಬ್ಬ ಸೆಲೆಬ್ರಿಟಿಯಾಗಿ ಬದುಕಬೇಕು ಅಂತಂದರೆ ಇದೆಲ್ಲ ನಾನು ಮೊದಲೇ ಹೇಳಿದ್ದೀನಿ, ಎಲ್ಲ ಕಡೆಯೂ ಎಲ್ರಿಗೂ ಕೂಡ ಇದು ಕಾಮನ್ ಇದ್ದಿದೆ. ಒಂದಲ್ಲ ಒಂದು ಗಲಾಟೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದನ್ನೆಲ್ಲ ತಲೆಗೆ ಹಾಕೊಂಬಾರ್ದು. ಜೀವನ ಅಂತಕ್ಕಂಥದ್ದು ಎಲ್ಲರೂ ಕೂಡ ಇದ್ದಿದ್ದೆ. ಎಲ್ಲರಿಗೂ ಯಾರ ಮನೆ ತಾನೇ ದೋಸೆ ತೂತಲ್ಲ ಹೇಳಿ, ಎಲ್ಲರ ಮನೆಯಲ್ಲೂ ದೋಸೆ ತೂತೆ. ಹಾಗೆ 2019ರಲ್ಲಿ ಇವರು ತಮ್ಮ ಮೊದಲ ಅಂತಾರಾಷ್ಟ್ರೀಯ ಚೊಚ್ಚಲ ಇಂಗ್ಲೀಷ್ ಚಲನಚಿತ್ರ ಹಾಡುಗಳನ್ನು ಬಿಡುಗಡೆ ಮಾಡ್ತಾರೆ.
ಮೂಲತಃ ಕೆನಡಾ ನಟಿಯವರು. ನೋಡಿ, ನರ್ತಕಿಯಾಗಿ ಅವ್ರದ್ದು ಆಕ್ಯುಪೇಷನ್ ಅಂತಂದರೆ ನರ್ತಕಿ, ಒಂದು ಮಾದರಿ ನಟಿಯಂತೆ, ಗಾಯಕಿ, ಸಿಂಗರ್ ಕೂಡ ಅಂತೆ, ನಿರ್ಮಾಪಕಿ ಕೂಡ ಅಂತೆ. ನೋಡಿ, ಇಂದಿನವರೆಗೆ ಈಗ 2014ವರೆಗೂ ಕೂಡ ಆ್ಯಕ್ಟಿವಲ್ಲಿ ಇದ್ದಾರೆ. ಈಗಲೂ ಕೂಡ 24 ಕೂಡ ಇನ್ನೂ ನಡೀತಾ ಇದೆ. 25 26ವರೆಗೂ ಇನ್ನೂ ಆ್ಯಕ್ಟಿವ್ ಆಗಿ ಒಂದು ಒಬ್ಬ ನಟಿಯಾಗಿ ಈಗ ಅದರಲ್ಲೂ ಕೂಡ ನೋಡಿ KD ಸಿನಿಮಾದಲ್ಲಂತೂ ತುಂಬ ಎಷ್ಟು ಫೇಮಸ್ ಆಗಿದ್ರು ಈಗ ಒಂದು ಈ ಸಾಂಗ್ ಮೂಲಕ ಅಂತಂದರೆ ತುಂಬಾ ಫೇಮಸ್ ಆಗಿದ್ರು. ಬಟ್ ಆದರೂ ಕೂಡ ಈಗ ಅದರಲ್ಲೂ ಕೂಡ ಒಂದು ಬೆಳೆಯೋದಕ್ಕೆ ಅವಕಾಶ ಕೊಡಲಿಲ್ಲ, ತುಳಿದು ಬಿಟ್ಟರು ಜನ. ನೋಡಿ, ನಮ್ಮ ಜನ ಅಂತೂ ಕೂಡ ನೀವು ನೋಡಿರ್ಬೋದು, ಒಂದು ಕೆಲವೊಂದಷ್ಟು ಸಾಂಗ್ಸ್ಗಳನ್ನ ಇಷ್ಟಪಡ್ತಾರೆ. ಎಷ್ಟೋ ಸಾಂಗ್ಸ್ಗಳು ಕೂಡ ಒಂದು ಐಟಮ್ ಸಾಂಗ್ ಅಂತ ನಾವೇನು ಕರಿತೀವಿ, ಹಿಂದೆ ಎಲ್ಲ ತುಂಬ ಐಟಮ್ ಸಾಂಗ್ಗಳು ಬಂದಿದೆ. ಅದು ಕೂಡ ಐಟಮ್ ಸಾಂಗ್ ಅಂತಂದರೆ ನೀವು ಕೇಳ್ಬೋದು. ಐಟಮ್ ಸಾಂಗ್ ಅಂದರೆ ಕೆಲವೊಂದಷ್ಟು ಡ್ಯಾನ್ಸ್ಗಳ ಮೂಲಕ ಕೆಲವೊಂದಷ್ಟು ಮನೋರಂಜನೆಯನ್ನು ಕೊಡುವಂಥ ಮೂಲಕ, ಮನೋರಂಜನೆ ಅಂದರೆ ಯಾವ ರೀತಿ ಅಂದರೆ ಅರ್ಧಂಬರ್ಧ ಬಟ್ಟೆಯನ್ನು ತೋರಿಸಿ ಮಾಡುವಂಥ ಒಂದು ಸಾಂಗ್ಸ್ಗೆ ಐಟಮ್ ಸಾಂಗ್ ಅಂತ ನಾವು ಕರಿತೀವಿ. ಅದಕ್ಕೆ ಇದರಲ್ಲೂ ಕೂಡ ಅಷ್ಟು ತುಂಬ ಹಿಂದೆ ಎಲ್ಲ ಫೇಮಸ್ ಆಗಿದ್ದವರು ಇವತ್ತು ನಮ್ಮ ಕನ್ನಡದಲ್ಲೂ ಕೂಡ ಫೇಮಸ್ ಆಗಬೇಕು ಅಂತ ಬಂದಂಥವ್ರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅವಕಾಶವನ್ನು ಕೊಡ್ತಾ ಇಲ್ಲ ಇವರಿಗೆ. ನೋಡಿ, ಯಾಕೆ ಅಂತಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಬರೆದಿರ್ತಕ್ಕಂಥ ಲಿರಿಕ್ಸೇ ಸರಿ ಇಲ್ಲ. ಪ್ರೇಮ್ ಅವರು ಬರೆದಿರ್ತಕ್ಕಂಥ, ನಿರ್ದೇಶಕ ಪ್ರೇಮ್ ಅವರು ಬರೆದಿರ್ತಕ್ಕಂಥ ಒಂದು ಲಿರಿಕ್ಸ್ ಹಾಡೇನಿದೆ ಅದು ಸರಿ ಇಲ್ಲ. ಯಾಕೆಂದರೆ ಎಷ್ಟೋ ಜನ ಇಷ್ಟಪಡ್ತಾ ಇದ್ದಾರೆ, ಈ ಲಿರಿಕ್ಸು ಚೆನ್ನಾಗಿದೆ, ಅದು ಎಣ್ಣೆ ಮತ್ತು ಉಪ್ಪಿನಕಾಯಿ ಜೊತೆಗೆ ಸೇರಿಸಿ ಬರೆದಿರ್ತಕ್ಕಂಥದ್ದು ಹಾಡು ಹೊಂದ್ಕೊಳ್ಳುತ್ತೆ, ಚೆನ್ನಾಗಿದೆ ಅಂತ ಎಷ್ಟೋ ಜನ ಇಷ್ಟಪಡ್ತಾ ಇದ್ದಾರೆ. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ರೀಲ್ಸ್ ಬಗ್ಗೆ ಹಾಕಿದ್ದಾರೆ, ಚೆನ್ನಾಗಿದೆ ಸಾಂಗ್ಸು ಅಂತಲೂ ಕೂಡ ಹಾಕಿದ್ದಾರೆ. ಎಷ್ಟೋ ಜನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಂದು ಹೆಣ್ಣಿನ ಗುಪ್ತಾಂಗವನ್ನು ಹೋಲುತ್ತೆ. ನೋಡಿ, ಗುಪ್ತಾಂಗವನ್ನು ಹೋಲುತ್ತೆ, ಅದರಿಂದ ಈ ಸಾಂಗು ಯಾವುದೇ ಕಾರಣಕ್ಕೂ ಬೇಡ ಅಂತಕ್ಕಂಥದ್ದು ನಮ್ಮ ಕನ್ನಡಿಗರ ಎಷ್ಟೋ ಜನರ ವಾದ ಆಗಿರೋದ್ರಿಂದ ಈಗ ಆಲ್ರೆಡಿ ಆನಂದ್ ಆಡಿಯೋದಿಂದ ವಿಡಿಯೋನು ಕೂಡ ಡಿಲೀಟ್ ಮಾಡಿದ್ದಾರೆ. ನೋಡಿ, ಆನಂದ್ ಆಡಿಯೋ ಅಂತಕ್ಕಂಥದ್ದನ್ನು ಆಲ್ರೆಡಿ ಒಂದು 3 ಡೇಸ್ 4 ಡೇಸ್ ಬ್ಯಾಕ್ ಬಿಟ್ಟಿದ್ರು. ಆಲ್ರೆಡಿ ಈಗ ಮತ್ತೆ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಸಡನ್ಲಿ. ಯಾಕೆ ಅಂತಂದರೆ ಇದಾದರೂ ಕೂಡ ಸಾಂಗ್ಸ್ ಕೂಡ ತುಂಬ ವೈರಲ್ ಆಗಿತ್ತು, ಪೈರಸಿ ಕೂಡ ಉಂಟು ಮಾಡಿತ್ತು, ಜೊತೆಗೆ ಜಗಳ ಕೂಡ ಮಾಡ್ಕೊಂಡಾಯಿತು, ಜಗಳ ಕೂಡ ಆಯಿತು. ಕೆಲವೊಂದಷ್ಟು ಟಿ ವಿ ಮಾಧ್ಯಮಗಳು ಕೂಡ ಎಷ್ಟೆಷ್ಟೋ ಕೂಡ ಕ್ವಶನ್ಗಳ ಮೇಲೆ ಕ್ವಶನ್ ಕೇಳೋದಕ್ಕೆ ಟ್ರೈ ಮಾಡಿದ್ರು. ಆದ್ದರಿಂದ ಪ್ರೇಮ್ ಅವರು ಕೂಡ ಬೇಡ ಅಂತ ಅಂದ್ಬಿಟ್ಟು ಕೂಡ ಡಿಲೀಟ್ ಮಾಡಿಸಿದ್ದಾರೆ, ಚಾನಲಲ್ಲಿ ಸಾಂಗ್ನೇ ಡಿಲೀಟ್ ಮಾಡಿದ್ದಾರೆ. ಬಟ್ ನೋಡೋಣ ಮುಂದಿನ ಎಪಿಸೋಡಲ್ಲಿ ಈಕೆ ಬಗ್ಗೆ ಇನ್ನು ಎಷ್ಟೆಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ, ಇನ್ನು ಎಷ್ಟೆಷ್ಟು ನಂತರ ಮುಂದೆ ಇನ್ನು ಯಾವ ಸಿನಿಮಾ ಅಪ್ಕಮಿಂಗ್ ಬರ್ತಾ ಇದೆ ಅನ್ನೋದು ಕೂಡ ತಿಳ್ಕೊಳ್ಳೋಣ. ಅದು ಅಲ್ಲದೆ ನೋಡಿ, ಮೂಲತಃ ಕೆನಡಾ ನಟಿಯಾಗಿರೋದ್ರಿಂದ ಇವರು ಅಲ್ಲಿಂದ ಕರ್ಕೊಂಬಂದು ಇಲ್ಲಿಗೆ ಸಿನಿಮಾ ಮಾಡ್ತಾರೆ ಅಂತಂದರೆ, ಅದು ನಮ್ಮ ಭಾರತದಲ್ಲೂ ಕೂಡ ಸಿನಿಮಾ ಮಾಡ್ತಾ ಇದ್ದೀವಿ, ಅಲ್ಲಿಂದ ಮೂಲತಃ ಕರ್ಕೊಂಬಂದರು ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಕನ್ನಡ ಸ್ಯಾಂಡಲ್ವುಡ್ ಕೂಡ ಎಲ್ಲಿಗೆ ಹೋಗ್ತಾ ಇದೆ, ಯಾವ ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಅಂತ. ನೋಡಿ, ನಮ್ಮ ಪ್ರೇಮ್ ಸರ್ ಕೂಡ ಅಷ್ಟೇ ಕಷ್ಟಪಟ್ಟಿದ್ದಾರೆ. ಕೆನಡಾದ ಮೂಲ ನಟಿ ಅಂತಂದರೆ ಅಲ್ಲಿಂದ ಮೂಲತಃ ಕರ್ಕೊಂಬಂದು ಅವ್ರಿಗೂ ಕೂಡ ಒಂದು 40 ಕೋಟಿ, ಒಂದು 40 ಕೋಟಿಯನ್ನು ಪೇಮೆಂಟ್ ಕೊಟ್ಟು ಇಷ್ಟು ಸಂಭಾವನೆಯನ್ನು ಪಡೆಯೋ ಮಟ್ಟಕ್ಕೆ ನಟಿಯನ್ನು ಕರೆದುಕೊಂಡು ಬಂದು ಡ್ಯಾನ್ಸ್ ಮಾಡಿದ್ರು ಕೂಡ ಒಂದು ಸಾಂಗ್ಗೆ ಇಷ್ಟೊಂದು ನೋಡಿ ಪೇಮೆಂಟ್ ತೊಗೊಂಡಿದ್ದಾರೆ. ಈಗ ಪೇಮೆಂಟ್ ಕೊಟ್ಟು ಕೂಡ ಏನೂ ಪ್ರಯೋಜನ ಇಲ್ಲ. ಈಗ ನೋಡಿ, 40 ಕೋಟಿಯನ್ನು ಸಂಭಾವನೆ ಪಡೆದ ನಟಿ ಈಗ ಇವತ್ತು ಆ ಪೇಮೆಂಟ್ಗೆ ಒಂದು ಬೆಲೆನೇ ಇಲ್ಲದಂಗೆ ಆಯ್ತು ಇವತ್ತು. ಆ ಸಾಂಗು ಆಗಲಿ, ಲಿರಿಕ್ಸ್ ಆಗಲಿ, ಇನ್ನೊಂದಾಗಲಿ ಯಾವುದು ಕೂಡ ಒಂದು ಬೆಲೆನೇ ಇಲ್ಲದಂತ ಆಯಿತು ಇವತ್ತು. ಯಾಕೆಂತಂದರೆ ಅದೆಲ್ಲ ನೀವು ಕೂಡ ನೋಡ್ತಾ ಇರ್ಬೋದು. ಯಾಕೆಂತಂದರೆ ಇಂಥ ಟೈಮು ಎಲ್ಲರಿಗೂ ಕೂಡ ಟೈಮ್ ಬಂದರೆ ಬರ್ತಾ ಇರುತ್ತೆ, ಒಂದು ಸಲ ಕಿಡಕ್ಕೆ ಬರ್ತಾ ಇರುತ್ತೆ, ಒಂದೊಂದು ಸಲ ಒಳ್ಳೇದು ಕೂಡ ಆಗ್ತಾ ಇರುತ್ತೆ. ಎಷ್ಟೋ ಜನ ನೋಡಿ, ಇವರು ಪ್ರೇಮ್ ಅವರು ಕೂಡ ಸ್ಟಾರ್ಟಿಂಗಲ್ಲೆಲ್ಲ ತಾಯಿ ಅನ್ನೋ ಬಗ್ಗೆ ಎಷ್ಟೆಲ್ಲ ಸಾಂಗ್ಸ್ಗಳೆಲ್ಲ ಇಟ್ಟು ಸಿನಿಮಾಗಳನ್ನ ಕೊಟ್ಟಂಥವ್ರು. ಬಟ್ ಇವಾಗ ಇದೊಂದೇ ಒಂದು ಸಾಂಗಲ್ಲಿ ಈಗ ವಿವಾದಕ್ಕೆ ಕೂಡ ಒಳಗಾಗ್ತಾರೆ. ಯಾಕೆಂದರೆ ಅವರೇನು ವಿವಾದಕ್ಕೆ ಇಷ್ಟೊಂದು ಈ ಥರ ಪೈರಸಿಯನ್ನು ಉಂಟು ಮಾಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಂದರೆ ಇಷ್ಟೊಂದು ಗಲಾಟೆ ಮಾಡ್ಕೋತೀವಿ, ಇಷ್ಟೊಂದೆಲ್ಲ ಒಂದು ಜಗಳವನ್ನು ತರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅವ್ರಿಗೇನು ಮೈಂಡು ಚೆನ್ನಾಗಿರುತ್ತೆ, ನಿಮ್ಮ ಮೈಂಡು, ನಿಮ್ಮ ವರ್ತನೆ ಏನಿರುತ್ತೆ ಆ ನಿಮ್ಮ ಮೈಂಡ್ ರೀತಿ ಇರುತ್ತೆ ಅಷ್ಟೇ. ಅದಕ್ಕೂ ಸಂಬಂಧ ದಯವಿಟ್ಟು ಕಲ್ಪಿಸ್ಬೇಡಿ. ನಿಮ್ಮ ಮೈಂಡಿಗೆ ತಕ್ಕಂತೆ ಇದೆಲ್ಲ ಹೋಗುತ್ತೆ. ದಯವಿಟ್ಟು ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಯಾಕೆಂದರೆ ಸಿನಿಮಾ ಅಂತಂದರೆ ಸಿನಿಮಾ ಇಂಡಸ್ಟ್ರಿಲಿ ಇದೆಲ್ಲ ಕಾಮನ್ ಇದ್ದದ್ದೇ. ಒಂದು ಗೀತ ರಚನೆ ಅಂತಂದರೆ ಹೇಗೆ ಬೇಕಾದ್ರೂ ಬರಿಬೋದು, ಇದೆಲ್ಲ ಇದ್ದದ್ದೇ ಕಾಮನ್ನು. ಬಟ್ ನಿಮ್ಗೆ ಅನಿಸುತ್ತೆ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.